ಸಿಎಂ ಸಿದ್ದರಾಮಯ್ಯಗೆ ಪ್ರಾಸಿಕ್ಯೂಷನ್ ಟೆನ್ಷನ್. ಹೈಕೋರ್ಟ್ನಲ್ಲಿಂದು ವಿಚಾರಣೆ ಮುಂದುವರಿಕೆ. ಮುಖ್ಯಮಂತ್ರಿ ಕುರ್ಚಿಗೆ ಕೈಪಾಳಿಗದಲ್ಲೇ 12 ನಾಯಕರು ಪೈಪೋಟಿ ನಡೆಸಿದ್ದಾರೆ. ಈ ಸುದ್ದಿಯನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9ನಲ್ಲಿ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ್ರೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗುವುದಕ್ಕೆ ಅನೇಕ ನಾಯಕರು ಕಾಯ್ತಾ ಇದ್ದಾರೆ ಅಂತ ಕೆಸಿ ಈಶ್ವರಪ್ಪ ಹೇಳಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು ಸಿಎಂ ಸ್ಥಾನದ ಆಕಾಂಕ್ಷಿ ಅಂತ ಆರ್.ವಿ. ದೇಶಪಾಂಡೆ ಹೇಳಿಕೊಂಡಿದ್ದಾರೆ. ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗೋದ್ರಲ್ಲಿ ತಪ್ಪೇನಿದೆ? ಬಂಡೆಯಂತೆ ಸಿದ್ದರಾಮಯ್ಯ ಜೊತೆ ನಿಲ್ತೇವೆ ಅಂತ ಡಿಕೆ ಹೇಳ್ತಾರೆ. ಆದ್ರೆ ಎಷ್ಟು ಶಾಸಕರನ್ನ ನೀವು ಹಿಡಿದಿಟ್ಟುಕೊಂಡಿದ್ದೀರಿ ಅಂತ ಕಿಡಿಕಾರಿದ್ರು. ಬಂಡೆ ಅಂತ ನಿಲ್ತೇನೆ ಡಿಕೆ ಶಿವಕುಮಾರ್ ಎಷ್ಟು ಜನ ಭೇಟಿ ಮಾಡ್ಕೊಂಡು ಬರ್ತಾ ಇದ್ದೀರಿ? ಎಷ್ಟು ಜನ ಶಾಸಕರನ್ನ ಜೊತೆ ಇಟ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀರಿ? ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಪೈಪೋಟಿ ನಡೆಸ್ತಾ ಇದ್ದಾರೆ. ಎಷ್ಟು ದಿನ ಸಿಎಂ ಆಗಿ ಇರ್ತಾರೆ ಅಂತ ಸಿದ್ದರಾಮಯ್ಯಗೆ ಗೊತ್ತಿಲ್ಲ ಅಂತ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಹೇಳಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಅವರು ಮುಖ್ಯಮಂತ್ರಿ ಕುರ್ಚಿಗಾಗಿ 12 ನಾಯಕರು ಪೈಪೋಟಿ ನಡೆಸ್ತಾ ಇದ್ದಾರೆ. ಆದಷ್ಟು ಬೇಗ ಸಿಎಂ ಸಿಕ್ಕಿ ಹಾಕಿಕೊಂಡರೆ ಸಾಕು ಅಂತ ಕಾಯ್ತಾ ಇದ್ದಾರೆ ಅಂತ ಆರೋಪಿಸಿದ್ರು. 12 ಜನ ಬಟ್ಟೆಗಳು ಹೊಲ್ಸ್ಕೊಂಡು ನಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಅವ್ರದೇ ಪಾರ್ಟಿಯಲ್ಲಿ ಪೈಪೋಟಿ ಇರೋದ್ರಿಂದ ಇವರು ಆದಷ್ಟು ಬೇಗ ಸಿಕ್ಕಾಕೊಂಡ್ರೆ ಸಾಕು ಅಂತೇಳಿ ಕಾಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಿಎಂ ರೇಸ್ನಲ್ಲಿ ಒಬ್ಬರಾದ ಮೇಲೆ ಒಬ್ಬರಿದ್ದಾರೆ ಅಂತ ಸಚಿವರ ಮಾತುಗಳಿಗೆ ಪ್ರಹ್ಲಾದ್ ಜೋಶಿ ಲೇವಡಿ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯಿಸಿದ ಜೋಶಿ, ಸಿದ್ದರಾಮಯ್ಯ ಬೆನ್ನಿಗೆ ಬಂಡೆಯಂತೆ ಇದ್ದೇವೆ ಅಂತಾರೆ, ಆದರೆ ಹೊರಗಿನಿಂದ ಕಾಲಿಳಿತಾ ಇದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯೊಳಗ ಹೊರಗಡೆ ನಾವು ಸಿದ್ದರಾಮಯ್ಯನವರ ಹಿಂದೆ ಕಲ್ಲು ಬಂಡೆ ಅಂತ ಇದ್ದೇವೆ ಅಂತ ಹೇಳ್ತಾರೆ, ಒಳಗಡೆ ಎಲ್ಲರೂ ಹಿಂದಿಂದ. ಸಿಎಂ ಕುರ್ಚಿ ಖಾಲಿ ಇಲ್ಲದಿರುವಾಗ ಮಾತನಾಡುವುದು ಅಪ್ರಬುದ್ಧತೆ ಅಂತ ಕಾನೂನು ಇಲಾಖೆ ಸಚಿವ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಖಾಲಿ ಇದ್ರೆ ಬಡಿದಾಡ್ತಾರೆ, ಆದ್ರೆ ಕುರ್ಚಿನೇ ಖಾಲಿ ಇಲ್ಲ. ಸಿಎಂ ಕುರ್ಚಿಗಾಗಿ ಯಾವ ಗುದ್ದಾಟವೂ ಇಲ್ಲ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಬಲಿಷ್ಠ ನಾಯಕರಾಗಿ ಬೆಳೆದಿದ್ದಾರೆ. ಗ್ಯಾರಂಟಿ ಯೋಜನೆ ಮೂಲಕ ರಾಜಕೀಯ ಶಕ್ತಿ ಪಡೆದುಕೊಂಡಿದ್ದಾರೆ ಅಂತ ಸಚಿವ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯರನ್ನ ಅಶಕ್ತ ಮಾಡೋದಕ್ಕೆ ಬಿಜೆಪಿ ಹೀಗೆ ಮಾಡ್ತಾ ಇದೆ ಅಂತ ವಾಗ್ದಾಳಿ ನಡೆಸಿದ್ರು. ಸಿದ್ದರಾಮಯ್ಯನವರು ಒಬ್ಬ ಬಲಿಷ್ಠ ನಾಯಕ ಆಗಿ ಬೆಳೆದಿದ್ದಾರೆ. ಪಂಚ ಗ್ಯಾರಂಟಿಗಳನ್ನು ಕೊಡೋದ್ರ ಮೂಲಕ ಒಂದು ರೀತಿಯ ಶಕ್ತಿಯನ್ನು, ರಾಜಕೀಯ ಶಕ್ತಿಯನ್ನು ಅವರೇನು ಪಡೆದುಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಎತ್ತಿನಹೊಳೆ ಯೋಜನೆ ಮೂಲಕ ಉದ್ದೇಶ ಮರೆತಂತಿದೆ ಅಂತ ಬಿಜೆಪಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಅವರು ಸದಾನಂದ ಗೌಡ ಸಿಎಂ ಆಗಿದ್ದಾಗ ಬಯಲುಸೀಮೆಗೆ ಕುಡಿಯುವ ನೀರು ನೀಡುವುದಕ್ಕೆ ಯೋಜನೆಗೆ ಡಿಪಿಆರ್ ಮಾಡಿದ್ರು. ನಂತರ ಬಂದ ಕೈ ಸರ್ಕಾರ ಯೋಜನೆಯ ಹಣ ದುಪ್ಪಟ್ಟು ಮಾಡಿದೆ ಅಂತ ಕಿಡಿಕಾರಿದ್ರು. ಸದಾನಂದ ಗೌಡರು ಇದನ್ನ ಡಿಪಿಆರ್ ಮಾಡಿ ತದನಂತರ ಬಂದಂತ ಕಾಂಗ್ರೆಸ್ ಸರ್ಕಾರ ಇದರ ಹಣವನ್ನ ದುಪ್ಪಟ್ಟು ಮಾಡಿಕೊಂಡು ನನ್ನ ಅಮೆರಿಕ ಪ್ರವಾಸ ಖಾಸಗಿಯಾಗಿದ್ದು ಯಾರನ್ನೂ ಭೇಟಿ ಮಾಡ್ತಾ ಇಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ ನೀಡಿದ್ದಾರೆ. ಕುಟುಂಬ ಸದಸ್ಯರೊಂದಿಗೆ 1 ವಾರ ಅಮೆರಿಕ ಪ್ರವಾಸ ಕೈಗೊಳ್ತೇನೆ, ಅಮೆರಿಕ ಪ್ರವಾಸದಲ್ಲಿ ಯಾವುದೇ ನಾಯಕರನ್ನು ಭೇಟಿ ಮಾಡ್ತಾ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಅಮೆರಿಕ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಮತ್ತು ಕಮಲಾ ಹ್ಯಾರಿಸ್ ಇಬ್ಬರನ್ನೂ ಡಿಸಿಎಂ ಡಿಕೆ ಭೇಟಿ ಮಾಡಲಿದ್ದಾರೆ ಅಂತ ವರದಿಯಾಗಿತ್ತು. ಈ ಬಗ್ಗೆ ಡಿಕೆ ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಅಕ್ಕಿ ಕೊಡ್ತೇವೆ ಅಂದ್ರೂ ಕರ್ನಾಟಕ ಸರ್ಕಾರ ಅಕ್ಕಿ ಖರೀದಿಸುವುದಕ್ಕೆ ಮುಂದಾಗ್ತಾ ಇಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಸಚಿವ ಮುನಿಯಪ್ಪ ಬಂದು ಅಕ್ಕಿ ಕೊಡ್ತೀರಾ ಅಂದ್ರು, ಕೊಡ್ತೀವಿ ಅಂದ್ವಿ, ಆದ್ರೆ ಸಿಎಂ ಅನುಮತಿ ಕೊಟ್ಟಿಲ್ಲ, ಯಾಕೆ ಕೊಟ್ಟಿಲ್ಲ ಅಂತ ಮುನಿಯಪ್ಪ ಹೇಳಬೇಕು ಅಂತ ಜೋಶಿ ಆಗ್ರಹಿಸಿದ್ದಾರೆ. ಅವ್ರು ಬಂದು ಕೇಳ್ಕೊಂಡ್ರೆ ಅಕ್ಕಿ ಕೊಡ್ತೀರಾ ಅಂತ, ನಾವು ಕೊಟ್ಬಿಡ್ತೀವಿ, ನಾಳಿಂದ ಅಕ್ಕಿ ನಿಮಗೆ ಆರ್ಡರ್ ಇಶ್ಯೂ ಮಾಡ್ತೀವಿ ಅಂತ ಹೇಳಿದ್ರು. ಮುಖ್ಯಮಂತ್ರಿ ಅವರಿಗೆ ಆರ್ಡರ್ ಕೊಡಲಿಕ್ಕೆ ಅಲೋ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅನ್ನೋದು ಮುನಿಯಪ್ಪನವ್ರು ಹೇಳಬೇಕು. ಎಂಬಿ ಪಾಟೀಲ್ಗೆ ಕ್ಷೇತ್ರ ಬಿಟ್ಟುಕೊಟ್ಟದ್ದು ನಾನು ಎಂಬ ವಿಜುಗೌಡ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ತಿರುಗೇಟು ನೀಡಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು ವಿಜುಗೌಡ ನನ್ನ ವಿರುದ್ಧ ಸ್ಪರ್ಧಿಸಿ 4 ಬಾರಿ ಸೋತಿರುವ ಅಭ್ಯರ್ಥಿ. 2 ಬಾರಿ ಜೆಡಿಎಸ್, 2 ಬಾರಿ ಬಿಜೆಪಿಯಿಂದ ಸ್ಪರ್ಧಿಸಿ ಸೋತಿದ್ದಾರೆ. ಆದರೆ ಕ್ಷೇತ್ರ ಬಿಟ್ಟುಕೊಟ್ಟಿದ್ದಾರೆ ಅನ್ನೋ ಹೇಳಿಕೆ ನೀಡೋದನ್ನ ನಿಲ್ಲಿಸಬೇಕು ಅಂತ ಆಗ್ರಹಿಸಿದ್ರು.